ಸೊ ನನಗೆ ಈ ಒಂದು ನಾಯಕತ್ವ ಶಿಬಿರಕ್ಕೆ ಬರುವ ಮೊದಲು ನನ್ನಲ್ಲಿ ಕೆಲವು ಅನುಮಾನಗಳಿತ್ತು. ನಾವು ಎಷ್ಟರ ಮಟ್ಟಿಗೆ ನಮ್ಮ ಮಕ್ಕಳಿಗೆ ಅಥವಾ ನಮ್ಮ ಈ ಒಂದು ಶಿಬಿರಕ್ಕೆ ನ್ಯಾಯ ಒದಗಿಸ್ತೇವೆ ಅಂತೇಳಿ. ಆದರೆ ನನಗೆ ಈಗಾಗಲೇ ಮಧ್ಯಾಹ್ನದ ಹೊತ್ತಿಗೆ ನನಗೆ ಅರಿವಾಯಿತು ಇದು ತುಂಬ ಬಹಳ ಮುಖ್ಯವಾದಂಥದ್ದು. ನಾನು ಇಲ್ಲಿ ಬರಲಿಲ್ಲ ಅಂದರೆ ಬಹಳಷ್ಟು ನಾನು ನಷ್ಟ ಮಾಡ್ಕೊಳ್ತಿದ್ದೆ. ನನ್ನ ವಿದ್ಯಾರ್ಥಿ ಮಿತ್ರರಿಗೆ, ಪೋಷಕರಿಗೆ ಮತ್ತು ನನ್ನ ಮ್ಯಾನೇಜ್ಮೆಂಟ್ ಕಾಲೇಜಿನ ಎಲ್ಲ ವರ್ಗದವರಿಗೂ ಕೂಡ ಬೇಕಾದಂಥ ಮಾಹಿತಿ ಇಲ್ಲಿ ಸಿಕ್ತು. ಮಕ್ಕಳ ಮಾನಸಿಕ ಸ್ಥಿತಿಯನ್ನು ಅರಿತು ಹೇಗೆ ನಾವು ಪಾಠ ಮಾಡಬೇಕು, ಅವರ ಉನ್ನತ ವಿದ್ಯಾಭ್ಯಾಸದ ಬಗ್ಗೆ ನಾವು ಹೇಗೆ ಮಾರ್ಗದರ್ಶನವನ್ನು ಮಾಡಬೇಕು ಅನ್ನೋದು ಸಿಕ್ತು. ಎಲ್ಲದಕ್ಕಿಂತ ಮುಖ್ಯವಾಗಿ ಮುಂದೆ ಬರುವಂತಹ NEP ಆ ಒಂದು ಇನ್ನೂ ಯಾಕೆ ನಮ್ಗೆ ಬರಲಿಲ್ಲ, ಅದನ್ನು ಇನ್ನೂ ನಾವು ಅಳವಡಿಸ್ಕೊಳ್ಳಲಿಲ್ಲ, ಮತ್ತು ಮುಂದೆ ನಮ್ಮ ವಿದ್ಯಾರ್ಥಿಗಳಿಗೆ ಬರುವಂಥ ಸವಾಲುಗಳೇನು, ಯಾಕೆ ನಮ್ಮ ವಿದ್ಯಾರ್ಥಿಗಳು ಒಂದೇ ಕಡೆಗೆ ಒಂದು ಸ್ಟ್ರೀಮ್ ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ ಒಂದೇ ಸ್ಟ್ರೀಮ್ನಲ್ಲಿ ಅವರು ನೋಡ್ತಾ ಇದ್ದಾರೆ, ಯಾಕೆ ಈ ಥರ ಹಲವಾರು ದಾರಿಗಳು ಇದೆಯಲ್ಲ, ಇದನ್ನೆಲ್ಲ ತೋರಿಸಲಿಕ್ಕೆ ನಮಗೊಂದು ಒಳ್ಳೆಯ ಅವಕಾಶ ಆಯಿತು. ಇಲ್ಲಿ ಕೂತ್ಕೊಂಡು ಗ್ರೂಪ್ ನಾವು ಒಂದು ಡಿಸ್ಕಷನ್ ಮಾಡಿದ್ವಲ್ಲ, ಅದರಿಂದ ಮಿಸ್ಟರ್ ಶೌರಿ ಸರ್ ತುಂಬ ಚೆನ್ನಾಗಿ ನಮಗೆ ಮಾರ್ಗದರ್ಶನ ಮಾಡಿದರು. ಸೊ ಈ ಶಿಬಿರ ಇನ್ನೂ ಕೂಡ ಮುಂದುವರಿಯಬೇಕು ಮತ್ತು ಮುಂದೆ ಕೂಡ ನಾವು ಆಗಾಗ ಸೇರ್ತಾ ಈ ರೀತಿ ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಗೆ ಮತ್ತು ಪೋಷಕರಿಗೆ ಅನುಕೂಲವಾಗುವ ಇಂಥ ನಾಯಕತ್ವದ ಶಿಬಿರಗಳು ನಮ್ಮ ಪ್ರಾಂಶುಪಾಲರುಗಳಿಗೆ ಆಗಬೇಕು ಅನ್ನೋದು ನನ್ನ ಅಪೇಕ್ಷೆ. ಇವತ್ತಿನ ಶಿಬಿರದ ಬಗ್ಗೆ ನನಗೆ ಬಹಳ ಸ್ಫೂರ್ತಿದಾಯಕ ಮಾತುಗಳನ್ನು ಕೇಳಿ ಬಹಳ ಆನಂದವಾಗಿದೆ. ನಮಸ್ಕಾರ.